ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಒನ್ ಮೋರ್ ನ್ಯೂ ರೆಸಿಪಿ. ಪುದೀನ ಚಿಕನ್ ಮಾಡಿದ್ದೀನಿ. ನೀವು ನಂಬೋದಿಲ್ಲ, ಏನು ಸೂಪರಾಗಿ ಬಂದಿತ್ತು ಗೊತ್ತಾ. ಒಂದು ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಅದಕ್ಕೆ ಫ್ಯಾನ್ ಆಗಿಬಿಡ್ತೀರಾ. ಏನೇನು ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ 2 ಗೆಡ್ಡೆ, 7ರಿಂದ 8 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕೊಂಡ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾವಿದಕ್ಕೆ ಚಕ್ಕೆ, ಲವಂಗ ಆ ಥರದ್ದು ಏನು ಮಸಾಲೆನೂ ಹಾಕ್ತಾ ಇಲ್ಲ. ಸೊ ಇದನ್ನು ಸಣ್ಣಗೆ ರುಬ್ಕೊಂಬನ್ನಿ. ಇದಿಷ್ಟು ಮಸಾಲೆ ಬಂದುಬಿಟ್ಟು 3/4 kg ಚಿಕನ್ನಿಗೆ. ನೋಡ್ಕೊಳ್ಳಿ, ನೀವು 1.5 kg ಮಾಡ್ಕೊಳ್ಳೋದಾದರೆ ಅದಕ್ಕೆ ಡಬಲ್ ಹಾಕ್ಕೊಳ್ಳಿ. ಅದು ಏನು ಕನ್ಸಿಸ್ಟೆನ್ಸಿ ನಿಮ್ಮ ಮನೇಲಿ ಹೇಗೆ ಖಾರ ತಿಂತಾರೆ, ಸೊ ಅದ್ರ ಪ್ರಕಾರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಇದಕ್ಕೆ 3 ಇಂಗ್ರೀಡಿಯೆಂಟ್ ಹಾಕ್ತೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಹಾಗೆ 1/4 ಕಪ್ಪಷ್ಟು ಮೊಸರು ತಗೋತೀನಿ. ಇಷ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಫ್ರಿಜ್ಜಲ್ಲಿ ಇಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು 1/4 ಗಂಟೆ ಬಿಟ್ಬಿಟ್ಟು ಅದನ್ನು ನೀವು ಒಗ್ಗರಣೆಗೆ ಹಾಕ್ಕೋಬೋದು. ಇದರಲ್ಲಿ ಮೇಯ್ನ್ ಬಂದು ಉಪ್ಪು ಖಾರ ಹಿಡಿಯೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಇಡಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡ್ಬಿಡಿ. ನಾನು ಮತ್ತೆ ಮೇಲೆ ಹಾಕೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ 15 to 20 ಮಿನಿಟ್ಸ್ ಎತ್ತಿಟ್ಬಿಡಿ. ಆಫ್ಟರ್ 15 to 20 ಮಿನಿಟ್ಸ್ ಒಂದು ಪ್ಯಾನ್ ಇಟ್ಕೊಳ್ಳಿ. 2-3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಬಿಸಿ ಆದಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ಲೈಸಾಗಿ. 1 ಈರುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್ನ ತೊಗೊಂಡು ಬಂದು ಪ್ಯಾನ್ಗೆ ಹಾಕ್ಕೊಳ್ಳಿ. ಟೆನ್ to 12 ಮಿನಿಟ್ಸ್ ಬಿಡಿ, ಚೆನ್ನಾಗಿ ಅದು ಫ್ರೈ ಆಗಿಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ನಾನು 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು 1 ಸ್ಪೂನ್ ಬೇಕಾದರೆ ಗೀ ಹಾಕ್ಕೊಳ್ಳಿ, ಇಷ್ಟಪಡೋರು. ಆಪ್ಷನಲ್ ಅದು. ಸೊ 10 to 15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ಕೊಳ್ಳಿ. ಸೊ ಪುದೀನ ಚಿಕನ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಂಬೋದಿಲ್ಲ, ನಿಜ. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಎಲ್ಲನೂ ಫಸ್ಟೇ ಹಾಕಿರೋದ್ರಿಂದ ಈಸಿಯಾಗಿ ಆಗುತ್ತೆ. ವೆರಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 120 ಮಿನಿಟ್ಸ್. ನಿಜ, ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಬಟ್ ಇಟ್ ವಾಸ್ ರಿಯಲಿ ವೆರಿ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನು ನೀವು ಬಿಸಿ ಅನ್ನ ಅಥವಾ ಚಪಾತಿ ಜೊತೆಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೀನಿ.